ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಬೆಳಗ್ಗೆ ರಾಖಿ ಕಟ್ಟೋದ್ರಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಿನ್ನೆ ನಾನೊಂದು ಪೋಸ್ಟ್ ಹಾಕಿದ್ದೆ, ಸ್ಟೋರಿ ಹಾಕಿದ್ದೆ, ಗೋಯಿಂಗ್ ಟು ತವ್ರ ಮನೆ ಅಂಥೇಳಿ. ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿದರೆ ಅದಕ್ಕೆ ಮೆಸೇಜ್ ಮಾಡಿದ್ರಿ. ರಿಪ್ಲೈ ಮಾಡೋಕ್ಕಾಗಿಲ್ಲ, ಇವಾಗ ರಿಪ್ಲೈ ಮಾಡ್ತಿದ್ದೀನಿ. ಏನು ಊರಿಗೆ ಹೋಗೋದಂದರೆ ಅಷ್ಟೊಂದು ಇಷ್ಟನಾ ನಿಮಗೆ ಅಂತೇಳಿ. ಇರಲ್ವಾ ಮತ್ತು ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಎಷ್ಟು ಇಷ್ಟ ಅಂಥೇಳಿ ಹೆಣ್ಮಕ್ಳಿಗೆ ಕೇಳಿ ಗೊತ್ತಿರುತ್ತೆ. ಹಾಗೆ ನನಗೂ ಕೂಡ ಇಷ್ಟ. ಅದರಲ್ಲೂ ಜಾತ್ರೆಗೆ ಬರ್ತಿದ್ದೀನಿ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಸುಮಾರು ಊರುಗಳನ್ನ ನೋಡಿದ್ದೀನಿ, ಸುಮಾರು ಜಾತ್ರೆಗಳಿಗೆ ಹೋಗಿದ್ದೀನಿ. ಬಟ್ ಎಲ್ಲದಕ್ಕಿಂತ ಜಾಸ್ತಿ ನನಗೆ ನಮ್ಮೂರ ಜಾತ್ರೆ ಅಂದರೆ ಸಖತ್ ಇಷ್ಟ. ಅದರಲ್ಲೂ ಶ್ರಾವಣ ಜಾತ್ರೆ ಅಂದರೆ ಇನ್ನೂ ಇಷ್ಟ. ಕನ್ಫ್ಯೂಸ್ ಆಗಬೇಡಿ, ನಮ್ಮೂರು ಅಂತಂದರೆ ಇಲ್ಲಿ ನಾನು ಪದೇ ಪದೇ ನಮ್ಮೂರು ಅಂತ ಬಳಸ್ತೀನಿ. ಅದು ನನ್ನ ತವ್ರ ಮನೆ. ಮದುವೆ ಆಗಿದೆ ನಿಜ, ಬಟ್ ಗಂಡನೂರು ನನ್ನೂರು ಅಂತ ಒಪ್ಕೊಳಕ್ಕೆ ನನ್ನ ಮನಸ್ಸು ರೆಡಿನೇ ಇಲ್ಲ. ಯಾರಾರ ಈಗ ಬಂದು ನಿಮ್ಮೂರು ಯಾವುದು ಅಂತ ಕೇಳಿದ್ರೆ ಪಟ್ಟಂತ ನನ್ನ ಬಾಯಿಗೆ ಬರೋದು ಸಿಂದಗಿ ತಾಲೂಕು ಚಾಂದ್ಕೋಟೆ ಅಂತಲೇ. ಸೊ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ, ನಮ್ಮೂರು ಅಂಥೇಳಿ ಹೇಳ್ತಿದ್ದಾರೆ ಅಂಥೇಳಿ. ಚಾಂದ್ಕೋಟೆ ಜಾತ್ರೆ ಬಗ್ಗೆನೇ ನಾನು ಮಾತಾಡ್ತಿರೋದು. ಜಾತ್ರೆ ನನಗೆ ಯಾಕೆ ಅಷ್ಟೊಂದು ಇಷ್ಟ ಅಂಥೇಳಿ ನಿಮಗೆ ಈ ಕಂಪ್ಲೀಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಡೇ ಆ್ಯಂಡ್ ನೈಟ್ ಅದ್ರ ವೈಬ್ ಸಖತ್ತಾಗಿರುತ್ತೆ. ಯಾವ ರೀತಿ ಎಲ್ಲ ಇರುತ್ತೆ, ಏನೇನೆಲ್ಲ ಮಾಡ್ತಾರೆ ನಮ್ಮೂರ ಜಾತ್ರೆನಲ್ಲಿ ಅಂಥೇಳಿ ನಿಮಗೆ ತೋರಿಸ್ತೀನಿ. ಬ್ಲಾಗ್ನ ಪೂರ್ತಿಯಾಗಿ ನೋಡಿ. ನಾನೇನೋ ಜಾತ್ರೆ ಮಾಡೋಣ ಅಂತ ಖುಷಿಲಿ ಊರಿಗೆ ಬಂದು ಕಾಲಿಡ್ತಿದ್ದಂಗೆ ಮಳೆನೇ ಸ್ಟಾರ್ಟ್ ಆಗೋಯ್ತು. ಬೇಡ ಜಾತ್ರೆ ಮಾಡಕತ್ತ ಬಂದ್ರ ಮಳೆನೇ ಬಿಡವಲ್ಲ. ಸೌಂಡ್ ಕೇಳಿಸ್ತೈತೆ. ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇರೋದ್ರಿಂದ ಸೊ ನಮಗೆ ಸೌಂಡ್ ಜೋರಾಗಿ ಕೇಳಿಸುತ್ತಾ. ಈ ಥರ ಸೌಂಡ್ ಮಾಡ್ತಿದ್ದಾರೆ ಅಂತ ಅರ್ಥ ದೇವ್ರನ್ನ ಎಬ್ಬಿಸ್ತಿದ್ದಾರೆ ಅಂಥೇಳಿ. ಸೊ ಜನ ಎಲ್ಲ ಬೇಗ ಬೇಗ ಬರಲಿ ಅಂಥೇಳಿ ಒಂದು ಸರಿ ಆ ಥರ ಜೋರಾಗಿ ಊದ್ತಾರೆ. ಇವಾಗ ಏನು ನೋಡ್ತಿದ್ರೆ ಇದು ಊರಲ್ಲಿರೋ ದೇವಸ್ಥಾನ. ಇದೇ ಸೇಮ್ ದೇವ್ರದ್ದು ಇನ್ನೊಂದು ದೇವಸ್ಥಾನ ಇದೆ ಊರು ಬಿಟ್ಟಾಚೆ. ಸುಮಾರು ಒಂದು 3 ಕಿಲೋಮೀಟರ್ ಏನೋ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗ್ಬೋದು. ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ ಅಂಥೇಳಿ. ಇಲ್ಲಿಂದ ಬೆಳಗ್ಗೆ ದೇವ್ರನ್ನ ತೊಗೊಂಡೋಗ್ತಾರೆ, ಸಾಯಂಕಾಲದವರೆಗೂ ಅಲ್ಲೇ ಇರುತ್ತೆ. ಪುನಃ ಸಾಯಂಕಾಲ ಮತ್ತೆ ಊರೊಳಗೆ ತೊಗೊಂಡು ಬರ್ತಾರೆ. ಇದು ಪ್ರತಿ ಸೋಮವಾರ ನಡೆಯುತ್ತೆ, ಶ್ರಾವಣ ಸೋಮವಾರ. ಅದರಲ್ಲೂ 3ನೇ ಸೋಮವಾರ ಮತ್ತು 4ನೇ ಸೋಮವಾರ ಇನ್ನೂ ಸಖತ್ತಾಗಿರುತ್ತೆ. ಯಾಕಂತಂದರೆ ಅದೆರಡು ವಾರ ಜಾತ್ರೆ ಇರುತ್ತಲ್ಲ. ಮಿಕ್ಕಿದ ಸೋಮವಾರ ನಾರ್ಮಲ್ ದೇವ್ರ ಗುಡಿಗೆ ಕರ್ಕೊಂಡು ಹೋಗ್ತಾರೆ, ಪುನಃ ನೈಟ್ ಕರ್ಕೊಂಡು ಬರ್ತಾರೆ. ಆವಾಗಲೂ ಪುರವಂತರ ಆಡ್ತಾರೆ. ಇಷ್ಟೊಂದು ವೈಬ್ಸ್ ಏನಿರೋದಿಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಇವಾಗ ನೋಡ್ತಿದ್ದಿರಲ್ಲ, ಒಳಗಡೆ ಪುರವಂತರ ಆಡಿ ಪಲ್ಲಕ್ಕಿನ ಎಬ್ಬಿಸ್ತಾರೆ. ಪಲ್ಲಕ್ಕಿನ ತೊಗೊಂಡು ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಜನ ಅಗಸಿ ಬಾಗಿಲವರೆಗೂ ಕಳಿಸ್ಕೊಡ್ತಾರೆ. ಎಷ್ಟು ಸಖತ್ತಾಗಿ ಕಳಿಸ್ಕೊಡ್ತಾರೆ ಅಂತಂದರೆ ಎಲ್ಲರೂ ಅವ್ರವ್ರ ಮನೆ ಬಾಗಿಲಿಗೆ ಪಲ್ಲಕ್ಕಿ ಬಂದಾಗ ನೀರು ಹಾಕಿ ನಮಸ್ಕಾರ ಮಾಡಿ ಪುರವಂತರ ನರ್ತನ, ಮಂಗಳವಾದ್ಯಗಳು, ಮಂತ್ರಘೋಷಗಳು, ಪಟಾಕಿ ಸದ್ದು, ಇದೆಲ್ಲದ್ರ ಮೂಲಕ, ಅದರಲ್ಲೂ ಜನರ ಭಕ್ತರ ಒಂದು ಖುಷಿ, ಅದೆಲ್ಲದ್ರ ಮೂಲಕ ದೇವ್ರನ್ನ ಕಳಿಸ್ಕೊಡ್ತಾರೆ. ಪುನಃ ಮತ್ತೆ ಸಾಯಂಕಾಲ ಕರ್ಕೊಂಬರ್ತಾರೆ. ಯಾವ ರೀತಿ ಕರ್ಕೊಂಬರ್ತಾರೆ ಅಂಥೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೈಟ್ ವೈಬ್ಸ್ ಅದೊಂಥರ ಚೆನ್ನಾಗಿರುತ್ತೆ. ಇದು ಕಂಪ್ಲೀಟ್ ಡೇ ಟೈಮಲ್ಲಿ ಏನೇನಾಗುತ್ತೆ ಅಂಥೇಳಿ. ಇಲ್ಲಿ ಕೆಲವೊಂದು ಕ್ಲಿಪ್ಸ್ನ ಮಿಸ್ ಆಗ್ಬೋದು, ಮಳೆ ಇರೋ ಕಾರಣ ನನಗೆಲ್ಲನೂ ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ. ಇವರು ಬೇರೆ ಊರಿಂದ ಬಂದಿರೋ ಪುರವಂತರು, ಅವ್ರು ಕಾಶಿ ಕಟ್ಟಿಲ್ಲ. ಈ ಕಾಮ್ರದ ಎದುರುಗಡೆ ಇಬ್ಬರು ಕಾಣಿಸ್ತಿದ್ದಾರಲ್ಲ, ಅವರು ಅದೇ ಚಾಂದ್ಕೋಟೆಯವರು. ಅದರಲ್ಲಿ ನಮ್ಮ ಚಿಕ್ಕಪ್ಪ ಒಬ್ಬರು, ಅವರು ಪ್ರತಿ ವರ್ಷ ಶ್ರಾವಣ ಜಾತ್ರೆಗೆ ಮತ್ತು ಯುಗಾದಿ ಜಾತ್ರೆಗೆ ಕಾಶಿ ಕಟ್ತಾರೆ. ಇಲ್ಲಿ ಇನ್ನೊಂದೇನು ವಿಶೇಷತೆ ಅಂತಂದರೆ ಒಂದೊಂದಕ್ಕೆ ಒಂದೊಂದು ಮನೆತನ ಅಂತ ಇದೆ. ಇದು ತಲೆಮಾರಿಂದ ಬಂದ ಸಂಪ್ರದಾಯ. ಇಲ್ಲಿ ಪಲ್ಲಕ್ಕಿ ಹೊರೋದ್ರಲ್ಲಿ ನೋಡ್ಬೋದು, ಮುಂದೆಗಡೆ ಒಂದು ಫ್ಯಾಮ್ಲಿ ಹೊರುತ್ತೆ, ಹಿಂದೆಗಡೆ ಒಂದು ಫ್ಯಾಮ್ಲಿ ಹೊರುತ್ತೆ. ಇಲ್ಲೊಬ್ರು ಅಜ್ಜ ಇದ್ದಾರಲ್ಲ, ನಾನು ಚಿಕ್ಕವಳಿಂದ ನೋಡ್ತಾ ಇದ್ದೀನಿ ಅವರೇ ಪಲ್ಲಕ್ಕಿನ ಹೊರೋದು ಮುಂದಿಂದು. ಇವಾಗ ಅವ್ರಿಗೆ ಏಜ್ ಆಗಿದೆ ಅಂತೇಳಿ ಅವ್ರ ಮಕ್ಕಳು ಅವರೆಲ್ಲ ಹೊರ್ತಾರೆ. ಮತ್ತು ನಂದಿ ಕೋಲು, ಅದು ಕೂಡ ಒಂದು ಮನೆತನ ಇದೆ, ಅವರೇ ಪ್ರತಿ ವರ್ಷ ನಂದಿ ಕೋಲದ ಜವಾಬ್ದಾರಿ ತಗೊಳ್ಳೋರು. ಚಲೋ ದೇವ್ರನ್ನ ಕಳಿಸ್ಕೊಟ್ಟಿದ್ದಾಯಿತು. ಇವಾಗ ಇಲ್ಲಿಂದ ಮೇಲಿರೋ ದೇವಸ್ಥಾನಕ್ಕೆ ಹೋದ ಮೇಲೆ, ಪಲ್ಲಕ್ಕಿ ತೊಗೊಂಡು ಹೋದ್ಮೇಲೆ ಅಲ್ಲಿ ಹೇಗೆಲ್ಲ ಇರುತ್ತೆ ಅಂಥೇಳಿ ತೋರಿಸ್ತೀನಿ. ಟಕ್ ಅಂತ ನಾನು ರೆಡಿಯಾಗಿ ಬರ್ತೀನಿ. ಜಾತ್ರೆ ಅಂತಂದರೆ ನನ್ನ ಕಣ್ಣು ಮುಂದೆ ಬರೋದು ಇದೆ, ಸಂಭ್ರಮ ಸಡಗರ. ಎಲ್ಲ ಫ್ಯಾಮ್ಲಿ ಒಟ್ಟಿಗೆ ಸೇರ್ತೀವಿ ಹಬ್ಬಕ್ಕೆ ಅಂಥೇಳಿ. ಎಲ್ಲರೂ ಬಂದಿರ್ತಾರೆ, ಹಳೆ ಫ್ರೆಂಡ್ಸ್ ಎಲ್ಲ ಭೇಟಿ ಆಗ್ತಾರೆ. ಸೊ ಸಖತ್ತಾಗಿರುತ್ತೆ. ನನಗೆ ಈ ವರ್ಷ ಒಂದು ಸ್ವಲ್ಪ ಬೇಜಾರಾಯಿತು, ಬಿಕಾಸ್ ನಮ್ಮ ಫ್ಯಾಮ್ಲಿನಲ್ಲಿ ತುಂಬ ಜನ ಬಂದಿರಲಿಲ್ಲ. ಈ ಕ್ಲಿಪ್ ಏನಿದೆಯಲ್ಲ, ಇದು ಲಾಸ್ಟ್ ಇಯರ್ದು.
ನೋಡಿ ಎಷ್ಟೆಲ್ಲ ಸಖತ್ತಾಗಿದ್ವಿ ಅಂಥೇಳಿ. ಒಬ್ಬಳು ನಮ್ಮ ಅಕ್ಕನೂ ಬಂದಿರಲಿಲ್ಲ. ನಂಗೆ ಇನ್ನೊಂದು ಕಂಪ್ಲೀಟ್ ನಮ್ಮ ಪಪ್ಪಂದು ಇನ್ನೊಂದು ಫ್ಯಾಮ್ಲಿನೇ ಸಿಗಲಿಲ್ಲ ಅವತ್ತು ಮಾತಾಡ್ಸೋಕ್ಕೆ. ಹೋದ ವರ್ಷ ನೋಡಿ ಹಿಂಗೆಲ್ಲ ಸಣ್ಣ ಮಕ್ಕಳ ಥರ ಎಂಜಾಯ್ ಮಾಡ್ಕೊಂಡಿದ್ವಿ. ಈ ವರ್ಷ ಅವರೆಲ್ಲ ಇಲ್ಲ ಅಂಥೇಳಿ ಸ್ವಲ್ಪ ಬೇಜಾರಾಯಿತು. ಸೊ ಇದು ಒಂದು ಕಾರಣಕ್ಕೆ ಅಷ್ಟು ಖುಷಿಯಾಗೋದು. ನಾವೆಲ್ಲ ಸೇರೋದೇ ಈ ಜಾತ್ರೆ ಟೈಮಲ್ಲಿ. ಬಿಟ್ಟರೆ ಯಾವುದಾದ್ರೂ ಮನೆ ಫಂಕ್ಷನ್ಸ್ ಇರುತ್ತಲ್ಲ, ಫ್ಯಾಮ್ಲಿ ಫಂಕ್ಷನ್ಸು, ಆವಾಗ ನಾವೆಲ್ಲ ಒಟ್ಟಿಗೆ ಸೇರೋದು. ಮತ್ತು ನಾನು ಮದುವೆಯಾಗಿ ಬಂದಮೇಲೆ ನನಗೆ ಡ್ಯೂಟಿ ಇರೋದ್ರಿಂದ ನಂಗೆ ಜಾಸ್ತಿ ಎಲ್ಲ ಫಂಕ್ಷನ್ಸ್ಗೂ ಹೋಗೋಕ್ಕಾಗಲ್ಲ. ಫ್ಯಾಮ್ಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವರೆಲ್ಲ ನನಗೆ ಸಿಗೋದಿಲ್ಲ. ನನಗೆ ಅಂತ ಸಿಗೋದು ಈ ಜಾತ್ರೆ ಟೈಮಲ್ಲಿ ಮಾತ್ರ. ಇದು ಕೂಡ ಹೋದ ವರ್ಷದ್ದೇ ಕ್ಲಿಪ್ಪು. ನಮ್ಮ ಅಣ್ಣಂದೇನೋ ಒಂದು ಹರಕೆ ಇತ್ತಂತೆ, ಆ ದೇವರು ಈಡೇರಿಸಿದ್ದಕ್ಕೆ ಹರಕೆ ತೀರಿಸ್ತಾ ಇದ್ದ ಅವನು. ಸೊ ಅವನ ಹರಕೆ ತೀರಿಸೋದ್ರಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಅಂಥೇಳಿ ನಾವು ಕೂಡ ಪಾಲ್ಗೊಂಡಿದ್ವಿ. ಬೆಳೆಸಿದೆ ನೀ ಬೆಳೆಯನ್ನು, ಕಳೆಯುವೆ ನೀ ಕಷ್ಟವನ್ನು, ಕರುಣಿಸುವೆ ಸುಖವನ್ನು ಗುರುದೇವನೇ ನಿನಗೊಂದ. ಇವಾಗ ಈ ಜಾತ್ರೆಯ ಇನ್ನೊಂದು ಅದ್ಭುತ ನಾನು ನಿಮಗೆ ತೋರಿಸ್ತೀನಿ. ನಮ್ಮೂರ ಜಾತ್ರೆಯಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಂತಂದರೆ ಇದೇನೆ, ಅಂದರೆ ಪರು ಊಟ ಮಾಡೋದು. ಇಲ್ಲೆಲ್ಲ ಏನು ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ ನಮ್ಮೂರ ಜನನೇ. ಇದು ನಮ್ಮ ಮನೆಯಲ್ಲಿಲ್ಲ, ನಮ್ಮೂರಲ್ಲಿ ಕೆಲವೊಂದು ಮನೆಗಳಲ್ಲಿ ಇದಿಲ್ಲ, ಕೆಲವೊಂದು ಮನೆಗಳಲ್ಲಿ ಐತೆ ಪರು ಅಂತೇಳಿ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಮಾಲ್ದಾರ್ ಅಂತ ಮಾಡ್ತಾರೆ. ಸೊ ಮನೆಯಿಂದ ಎಲ್ಲ ನಾನಾ ರೀತಿಯ ಅಡುಗೆಗಳನ್ನ ಮಾಡ್ಕೊಂಡು ಬಂದು ಫಸ್ಟ್ ದೇವರಿಗೆ ನೈವೇದ್ಯನ ಇಟ್ಟು ಆಮೇಲೆ ಜನರಿಗೆ ಊಟ ಮಾಡಿಸ್ತಾರೆ. ಅದು ಬೇವಿನ ತಪ್ಪಲಲ್ಲೇ ಊಟ. ಯಾಕೆ ಅಂತಂದರೆ ಇದಕ್ಕೊಂದು ಕಾರಣ ಇದೆ. ಇದು ನಾನು ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ನಾನು ಏನು ಕೇಳಿದ್ದೀನಿ ಅದನ್ನೇ ಹೇಳ್ತಿದ್ದೀನಿ. ನಮಗೆ ಹಿರಿಯರು ಹೇಳಿದ್ದು ಯಾಕೆ ಬೇವಿನ ತಪ್ಪಲಲ್ಲಿ ಕೊಡ್ತಾರೆ ಅಂಥೇಳಿ. ಸೊ ನಮ್ಮೂರಿಗೆ ಕೆಲವೊಂದಷ್ಟು ವರ್ಷಗಳ ಹಿಂದೆ ಬರಗಾಲ ಬಿದ್ದಿತ್ತಂತೆ. ಜಾನುವಾರುಗಳಿಗೆ ತಿನ್ನೋದಕ್ಕೇನೂ ಇರಲಿಲ್ವಂತೆ. ಆವಾಗ ಈ ದೇವಸ್ಥಾನಕ್ಕೆ ಜನ ಹೋಗ್ತಾರೆ. ಅಲ್ಲಿ ಪರಮಾನಂದೇಶ್ವರದ ಸೇವಕರಾಗಿರ್ತಕ್ಕಂಥ ಶಿಷ್ಯ ಯಾರಂತಂದರೆ ಕಟ್ಟಪ್ಪ. ಅವ್ರನ್ನ ಈಗ ಬರಿಗಾಲ ಸಿದ್ಧ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂಥೇಳಿ ಅದು ಕೂಡ ನಾನು ಹೇಳ್ತೀನಿ. ಅವ್ರ ಹತ್ರ ಹೋಗಿ ತಿನ್ನೋದಕ್ಕೆ ಏನಾದರೂ ಕೊಡಿ ಅಂತ ಜನ ಕೇಳಿದಾಗ ಇಡೀ ದಿನ ಪ್ರತಿದಿನ ಏನು ದೇವರಿಗೆ ನೈವೇದ್ಯ ಬರುತ್ತಲ್ಲ, ಅದೇ ನೈವೇದ್ಯನ ಅವರು ಒಂದು ದೇವರಿಗೆ ಅರ್ಪಣೆ ಮಾಡಿ ಒಂದು ಹೊಂಡದಲ್ಲಿ ಹಾಕ್ತಿರ್ತಾರಂತೆ. ಸೊ ಜನ ಆ ಥರ ಹೋದಾಗ ಅವ್ರ ಹತ್ರ ಕೊಡೋದಕ್ಕೇನೂ ಇರಲ್ಲ. ಸರಿ ಅದನ್ನೇ ಕೊಡೋಣ ಅಂಥೇಳಿ ಹೋಗ್ತಾರೆ. ಬಟ್ ಅಷ್ಟೊಂದು ಜನಕ್ಕೆ ತಟ್ಟೆನ ಎಲ್ಲಿಂದ ತರೋದು? ಅಲ್ಲೇ ಪಕ್ಕದಲ್ಲಿ ಬೇವಿನ ಮರ ಇರೋದ್ರಿಂದ ಬೇವಿನ ಎಲೆನ ತಪ್ಪಲನ್ನ ಕಟ್ ಮಾಡಿಕೊಂಡು ಅದನ್ನೇ ತಟ್ಟೆ ಥರ ಹಾಸಿ ಅದ್ರ ಮೇಲೇ ಊಟ ಬಡಿಸ್ತಾರೆ. ಆ ಊಟದಲ್ಲಿ ಏನೇನೇ ಇರುತ್ತೆ, ಜನ ನೈವೇದ್ಯ ಅಂತಂದರೆ ಒಂದೇ ಥರ ಮಾಡುತ್ತಾರ? ಇಲ್ಲಲ್ಲ, ಅನ್ನ, ಶಾವಿಗೆ, ಹೋಳಿಗೆ, ಸಜ್ಜಕದ ಹೋಳಿಗೆ ಏನೇನೆಲ್ಲ ನೈವೇದ್ಯ ಕೊಡ್ತೀವಿ ನಾವು, ಅದೇ ಥರ ಈ ಪರ್ವಲ್ಲೂ ಕೂಡ ಹಾಗೆ ಮಾಡ್ತಾರೆ. ಸಜ್ಜಿ ಕಡುಬು, ಎಲ್ಗಡುಬು, ಸಪ್ಪನ ಬ್ಯಾಳೆ, ಕುಂಬಳಕಾಯಿ ಭರ್ತ, ಪುಂಡಿ ಪಲ್ಯ, ಹಿಂಡಿ ಪಲ್ಯ, ಹಸಿಮೆಣ್ಸಿನ್ಕಾಯಿ ಚಟ್ನಿ, ಅದ್ರ ಜೊತೆಗೆ ಕಟ್ಟಂಬಲಿ ಅಂತ ಮಾಡ್ತಾರೆ. ಅದ್ರ ಜೊತೆ ಬೆಲ್ಲ ಹಾಕ್ಕೊಂಡು ತಿಂದರೆ ಆಹಾ, ನನಗೆ ಹೇಳುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ಸೊ ನನಗಂತೂ ಇದು ಸಖತ್ ಇಷ್ಟ. ಈ ಜಾತ್ರೆಗೆ ಬಂದು ಬೇವಿನ ತಪ್ಪಲಲ್ಲಿ ಪರು ಊಟ ಮಾಡಿ ಹೋದರೆ ಸರ್ವ ರೋಗಗಳು ಕೂಡ ಪರಿಹಾರ ಆಗುತ್ತೆ ಅಂತೇಳಿ ಹಿರಿಯರು ಹೇಳಿದ್ದು. ಸೊ ಇದನ್ನು ಬರಗಾಲದಲ್ಲಿ ಜನರಿಗೆ ಕೊಟ್ಟು ಉಣಿಸಿದ್ರಿಂದ ಆ ಕಟ್ಟಪ್ಪ ಅನ್ನೋ ಶಿಷ್ಯನಿಗೆ ಬರಿಗಾಲ ಸಿದ್ಧ ಅಂತ ಹೆಸರು ಬರುತ್ತಂತೆ. ಸೊ ಇದು ನಮ್ಮ ಅಜ್ಜ ಅಜ್ಜಿ ನಮಗೆ ಹೇಳಿದ್ದು, ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಮಹಿಳಾ ಸಂಘಗಳು ನೋಡ್ರಿ, ಎಲ್ಲರೂ ಎಷ್ಟು ಖುಷಿಯಾಗಿ ಪರೋನ ಊಟ ಮಾಡ್ತಿದ್ದಾರೆ ಅಂಥೇಳಿ. ಕಳೆದ 3 ವರ್ಷದಿಂದ ನನಗೂ ಕೂಡ ದೇಸಾಯಿ ಫ್ಯಾಮ್ಲಿನೇ ಪರು ಊಟ ಮಾಡಿಸ್ತಾರೆ. ನಾನು ಅವ್ರ ಹತ್ರ ಊಟ ಮಾಡಿಕೊಂಡು ಬಂದೆ. ದೇವಸ್ಥಾನದ ಎದುರುಗಡೆ ಇವ್ರು ಡ್ಯಾನ್ಸ್ ಮಾಡ್ತಾಯಿದ್ರು. ಇದನ್ನು ಏನಂತ ಕರೀತಾರೆ ನನಗಂತೂ ಗೊತ್ತಿಲ್ಲ, ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ. ಒಂದೇ ಥರ ಬಾರಿಸ್ಬೇಡಿ, ಡ್ಯಾನ್ಸ್ ಮಾಡೋದಕ್ಕಾಗಲ್ಲ, ಚೇಂಜ್ ಮಾಡ್ತಾಯಿರಿ ಅಂಥೇಳಿ ಅವ್ರು ಹೋಗಿ ಅವ್ರು ಬಾರಿಸೋರ ಹತ್ರ ಹೇಳ್ತಾಯಿದ್ರು. ಒಂದು ಕಡೆ ಇವರು ಡ್ಯಾನ್ಸ್ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಭಜನೆ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೊಂದು ಕಡೆ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಅದನ್ನು ತೋರಿಸೋಣ ಅಂತಂದರೆ ಬಟ್ ನಾನು ಅಲ್ಲಿ ಹೋಗಿಲ್ಲ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ.
ಮಳೆ ಬೇರೆ ಬರ್ತಾ ಇತ್ತಲ್ಲ, ಹಾಗಾಗಿ ಎಲ್ಲೂ ಹೋಗೋದು ಬೇಡ ಅಂಥೇಳಿ ಗರ್ಭಗುಡಿಗೆ ಹೋಗೋದ್ರಲ್ಲಿ ಅಲ್ಲೇ ಸೈಡಲ್ಲಿ ಕೂತ್ಕೊಂಡಿದ್ದೆ. ವಂಡರ್ ಏನಂತಂದರೆ, ಹಳೆ ಫ್ರೆಂಡ್ಸ್ ಎಲ್ಲ 3-4 ವರ್ಷದಿಂದ ನೋಡದೇ ಇರೋರನ್ನೆಲ್ಲ ಮೀಟ್ ಆದೆ ನಾನಲ್ಲಿ. ತುಂಬ ಖುಷಿ ಆಯಿತು ಅವ್ರನ್ನ ಭೇಟಿಯಾಗಿ, ಅವ್ರ ಜೊತೆ ಮಾತಾಡಿದ್ದು. ಸೊ ಇದೇ ಕಾರಣಕ್ಕೆ ನಂಗೆ ಜಾತ್ರೆಗೆ ಬರ್ಬೇಕನ್ಸುತ್ತೆ, ಎಲ್ಲರೂ ಸಿಗ್ತಾರೆ. ಇದೆಲ್ಲ ಆದಮೇಲೆ ಸಾಯಂಕಾಲ 4-4:30ಗೆ ಪಟಾಕ್ಷಿ ತಿರುಗೋದು ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ಜಾತ್ರೆ ದಿನ ನಾಗಠಾಣದೊಂದು ಪಲ್ಲಕ್ಕಿ ಬಂದಿರುತ್ತೆ. ಆ ಪಲ್ಲಕ್ಕಿ ಜೊತೆಗೆ ನಮ್ಮೂರ ಪಲ್ಲಕ್ಕಿ 2 ಸೇರಿ ಮುಂದೆ ನಂದಿಕೋಲು ಪುರವಂತರ ಎಲ್ಲ ಸೇರಿ 5 ರೌಂಡ್ ಹಾಕ್ತಾರಂತೆ. ಲಿಟ್ರಲಿ ನನಗೆ 25 ವರ್ಷ, ನಾನು 1 ವರ್ಷನೂ ಇದನ್ನು ನೋಡಲೇ ಇಲ್ಲ. ನೋಡಬೇಕು ಅಂದ್ಕೊಂಡಾಗೆಲ್ಲ ಅದು ಸಾಧ್ಯನೇ ಆಗ್ತಿರ್ಲಿಲ್ಲ. ಹೋದ ವರ್ಷನೂ ಅಂದ್ಕೊಂಡೆ ನಾನು ಪಟಾಕ್ಷಿ ಮುಗಿಸಿ ಮನೆಗೆ ಬರ್ತೀನಿ ಅಂತೇಳಿ. ಬಟ್ ಆವಾಗಲೂ ಮಳೆ ಬಂತು, ನಿಲ್ಲಕ್ಕಾಗಲಿಲ್ಲ. ಜೊತೆಗೆ ಕ್ರೌಡ್ ಜಾಸ್ತಿ ಇರೋದ್ರಿಂದ ಗಾಳಿನೇ ಆಡ್ತಾ ಇರಲಿಲ್ಲ. ನಂಗೆ ತಲೆ ಸುತ್ತ ಬಂದಂಗೆ ಆಗ್ಬಿಡ್ತು. ಇನ್ನು ನಾನು ಬೀಳ್ತೀನಿ ಅಂತೇಳಿ ಮನೆಗೆ ಬಂದುಬಿಟ್ಟೆ. ಅಟ್ಲೀಸ್ಟ್ ಈ ವರ್ಷನಾದರೂ ನೋಡೋಣ ಅಂತಂದರೆ ಈ ವರ್ಷ ಕೂಡ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇನ್ನು ಅಲ್ಲೆಲ್ಲಿ ನಿಲ್ಲೋದು, ಕೂರಕ್ಕೇ ಜಾಗ ಇಲ್ಲ, ಎಲ್ಲ ಕಡೆ ಕೆಸರು. ಹಾಗಾಗಿ ಈ ವರ್ಷನೂ ಮನೆಗೆ ಬಂದುಬಿಟ್ಟೆ. ಪುಣ್ಯಕ್ಕೆ ನನ್ನ ಕಸಿನ್ ಒಬ್ಬ ಇದು ವೀಡಿಯೋ ಮಾಡಿದ್ದ, ಹಾಗಾಗಿ ಅಪ್ಲೋಡ್ ಮಾಡೋದಕ್ಕೆ ಸಿಕ್ತು. ನಾನು ಕೂಡ ಇಲ್ಲೇ ನೋಡ್ತಿದ್ದೀನಿ ಯಾವ ರೀತಿ ಪಟಾಕ್ಷಿ ತಿರುಗುತ್ತೆ ಅಂಥೇಳಿ. ಈ ಪಟಾಕ್ಷಿ ಎಲ್ಲ ತಿರುಗಿದ್ಮೇಲೆ ಪುನಃ ಪಲ್ಲಕ್ಕಿನ ತೊಗೊಂಡು ಊರಾಗ ಬರ್ತಾರೆ. ಸೊ ನಾಗಠಾಣ ಪಲ್ಲಕ್ಕಿ ಆ ಊರಿಗೆ ಹೋಗುತ್ತೆ. ನಮ್ಮೂರ ಪಲ್ಲಕ್ಕಿ ಬೆಳಗ್ಗೆ ಏನು ತೋರಿಸಿದ್ನಲ್ಲ ಆ ದೇವಸ್ಥಾನಕ್ಕೆ ಬರುತ್ತೆ. ಸೊ ಮತ್ತೆ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೋತಾರೆ ನೈಟ್. ಅದನ್ನು ನಾನು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಪಾರ್ಟ್ 2 ಅಂಥೇಳಿ ಮಾಡ್ತೀನಿ. ಪಾರ್ಟ್ 2 ವೀಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಇವಾಗ ಪಟಾಕ್ಷಿ ಎಲ್ಲ ಮುಗೀತು. ಈಗ ದೇವ್ರನ್ನ ಕರ್ಕೊಂಡು ಮತ್ತೆ ಊರೊಳಗೆ ತೊಗೊಂಡು ಬರ್ತಾರೆ. ಊರೊಳಗೆಲ್ಲ ಊರಾಚೆ ಒಂದು ಆಂಜನೇಯನ ದೇವಸ್ಥಾನ ಇದೆ, ಅಂದರೆ ಹನುಮಂದಿರ ಗುಡಿ ಇದೆ. ಆ ಗುಡಿನಲ್ಲಿ ಪಲ್ಲಕ್ಕಿ ಇಡ್ತಾರೆ. ಇಟ್ಟು ಜನ ಮನೆಗೆ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆರತಿ ಮತ್ತು ಕೈಕಾಲು ದೇವ್ಟಿಗೆ ಸ್ಪಂಜು ಎಲ್ಲ ತೊಗೊಂಡು ಹೋಗ್ತಾರೆ. ಹೋಗಿ ಮತ್ತೆ ಊದಿಸ್ಕೊತ ಬಾರಿಸ್ಕೊತ ಪಟಾಕ್ಷಿ ಹಚ್ಕೊಂಡು ಪುರವಂತರ ಆಡಿಕೊಂಡು ಮತ್ತೆ ಕರ್ಕೊಂಡು ಈ ಗುಡಿಗೆ ಕರ್ಕೊಂಡು ಬರ್ತಾರೆ. ಇಲ್ಲೇನು ಜನ ಕೂತಿದ್ದಾರಲ್ಲ ಇವರು ಇಡೀ ದಿನ ಭಕ್ತರು ಏನು ಕಾಯಿ ಹೊಡೆದಿರ್ತಾರಲ್ಲ ತೆಂಗಿನಕಾಯಿ, ಅದರ ಹಳಕಿನ ತೊಗೊಂಡು ಬಂದು ಇಲ್ಲಿ ಸಾಯಂಕಾಲ ಈ ರೀತಿ ಕಟ್ ಮಾಡಿ ನೈಟ್ ಏನು ಮಂಗಳಾರತಿ ಆಗುತ್ತಲ್ಲ, ದೇವ್ರು ಬಂದು ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಮಂಗಳಾರತಿ ಮಾಡ್ತಾರೆ. ಆ ಟೈಮಲ್ಲಿ ಜನ ಎಲ್ಲ ಇರ್ತಾರಲ್ಲ ಅವ್ರಿಗೆ ಪ್ರಸಾದದ ರೀತಿಯಲ್ಲಿ ಪನ್ವೇರ್ ಅಂತ ಇದನ್ನು ಕೊಡ್ತಾರೆ. ಇನ್ನು ಮಿಕ್ಕಿರೋ ಹಳಕಿ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಡೇ ಆಶೀರ್ವಾದ ಹಳಕಿ ಅಂಥೇಳಿ ಮನೆ ಮನೆಗೂ ಹಂಚ್ತಾರೆ. ಸೊ ಇದಾಗಿತ್ತು ನಮ್ಮ ಡೇ ಟೈಮ್ ಜಾತ್ರೆ. ಇದರಲ್ಲಿ ಇನ್ನೂ ಸಾಕಷ್ಟು ಮಿಸ್ ಆಗಿದ್ದಾವೆ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕಾಗ ನಾನು ಶೇರ್ ಮಾಡ್ತೀನಿ. ಇನ್ನು ಮುಂದಿನ ವಾರ ಇರುತ್ತೆ, ಅದು ಹಾಲು ಮತದವ್ರದ್ದು ಇರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನಾವು ಹೇಗೆ ಪರವು ಮಾಡ್ತೀವಿ ಅವ್ರು ಹಾಲು ಹುಗ್ಗಿ ಮಾಡಿರ್ತಾರೆ. ಮೋಸ್ಟ್ಲಿ ಅದು ಸಿಕ್ತು ಅಂತಂದರೆ ಆ ವಿಡಿಯೋ ಅಪ್ಲೋಡ್ ಮಾಡುವಾಗ ನಾನೆಲ್ಲ ಕವರ್ ಮಾಡ್ಕೋತೀನಿ. ಸೊ ಇದಾಗಿತ್ತು ನಮ್ಮೂರ ಜಾತ್ರೆ. ಯಾರಿಗೆಲ್ಲ ಇದನ್ನು ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಹಾಗೆ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ನೈಟ್ದು ವೈಬ್ ಹೆಂಗಿರುತ್ತೆ, ದೇವರು ಯಾವ ರೀತಿ ಎಲ್ಲ ಊರೊಳಗೆ ಬರ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ ಅಂಥೇಳಿ ಪಾರ್ಟ್ 2 ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.